ಇರ್ತದೆ ರೇಟ. ಅದಕ್ಕಾಗಿ ಮೊದಲು ಈ ಬೆಸ್ಕಾಮ್ ಇದ್ದಿದ್ದು ಈ ದಿಶೆಯಲ್ಲಿ ಏನು ನೀವು ಮಾಡ್ತಾಯಿದ್ದೀರಿ, ಪತ್ರ ಯಾಕೆ ಕೊಟ್ಟಿದ್ದೀರಿ, ಇವಕ್ಕೆಲ್ಲ ಉತ್ತರ ಕೊಡ್ರಿ, ತಪ್ಪತ್ತಿತ್ತು ಅಂತೇಳಿ ತಡೆ ಹಿಡಿದಿದ್ದಾರೆ. ಅದನ್ನು ತಡೆ ಹಿಡಿದ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಿಂದ ಹೊಡೆತನ ಕೊಟ್ಟಿದ್ದಾರೆ. ಇದು ಯಾಕೆ ಮಾಡ್ತಾಯಿದ್ದೀರಪ್ಪ ನೀವು ಅನಗತ್ಯ ಇದನ್ನು? ಯಾಕೆಂದರೆ ಆಯ್ತು ನೀವು ಸರ್ಕಾರದವ್ರು ಮಾಡೀರಿ, ಅದನ್ನ ಮುಗಿಸ್ಕೊಂಡು ಹೋಗ್ರಿ, ಆದರೆ ಇದನ್ನು ಮತ್ತೊಂದು ರೂಪಲೆ ಈ ದುಡ್ಡು ಜಗ್ಗುವಂಥ ಕೆಲಸ ಯಾಕೆ ಮಾಡ್ತಾಯಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ವಿಷಯದಲ್ಲೇ ಇದು ಗ್ರಾಹಕರಿಗೆ ತೊಂದರೆ ಆಗ್ತದೆ. ಗ್ರಾಹಕರು ಪಾಪ ಎಲ್ಲಿ ತರ್ತಾರೆ ದುಡ್ಡನ್ನು? ಈ ದಿಶೆಯಲ್ಲಿ ಸರ್ಕಾರ ಇದು ಯೋಚನೆ ಮಾಡಲಿ ಅಂತ. ಕೇವಲ ನಿಮ್ಮ ಒಂದು ರಾಜಕೀಯ ಲಾಭಕ್ಕಾಗಿ ಈ ಕೆಲಸಗಳನ್ನು ಮಾಡ್ತಾ ಹೋದರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಅದು ಮಾಡೋದು ಬೇಡ ಅನ್ನುವಂಥ ನೆಲೆಗಟ್ಟಲೆ ತರಾಟೆಯನ್ನು ತೆಗೆದುಕೊಂಡಾರ. ನಮ್ಮ ನ್ಯಾಯಮೂರ್ತಿ ನಾಗಪ್ರಸನ್ನ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಬರ್ತದೆ, ಅವ್ರು ಅಂದಂಗೆ ಗ್ಯಾರಂಟಿ ಇದೇನು ವಿದ್ಯುತ್ ಕೊಡೋದು ಮಾಡಿದಾರಲ್ಲ ಫ್ರೀಯಾಗಿ, ಇದೇನಾದರೂ ನಿಜವಾಗಿಯೂ ಸರ್ಕಾರದ ಮೇಲೆ ಭಾರ ಬೀಳ್ತಾ ಇದೆಯಾ? ಸಹಜ. ಯಾಕಂದ್ರೆ 59,000 60,000 ಕೋಟಿ ರೂಪಾಯಿ ಪ್ರತಿ ವರ್ಷವೂ ಅದು ತೆಗೆದಿಡಬೇಕಾಗ್ತದೆ, ತೊಂದರೆ ಆಗ್ತದೆ. ಅದು ಸುಳ್ಳಿನಲ್ಲ. ಆದರೆ ಕೊಟ್ಟಿದ್ದು ತಪ್ಪಂತೂ ಅಲ್ಲ ಅನ್ನುವಂಥದ್ದು ಸಾಮಾನ್ಯವಾಗಿ ತಿಳುವಳಿಕಿರುವಂಥದ್ದು. ನೀವು ಕೊಡಬೇಡ ಅಂತ ಅವ್ರನ್ನ ಹೇಳಿಲ್ಲ ನ್ಯಾಯಾಧೀಶರು. ನಿಮಗೆ ಸಾಧ್ಯ ಇಲ್ಲದ್ರೆ ಯಾಕೆ ಮಾಡಿದ್ದೀರಿ ಅಷ್ಟೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಗ್ಯಾರಂಟಿ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹಂಗೆ ಅಲ್ಲೂಬಾರ್ದದ. ಯಾಕಂದ್ರೆ ಗ್ಯಾರಂಟಿ ವಿರುದ್ಧ ಅಲ್ಲ, ನೀವು ನೀರು ಕೊಡ್ರಿ. ಇದರ ಅರ್ಥ ಸರ್ಕಾರ ಈ ದಿಶೆಯಲ್ಲಿ ಚಿಂತನೆ ಮಾಡಬೇಕು. ಗ್ಯಾರಂಟಿ ಕೊಡೋದು ಬರೋದು 10 ಸಲ ವಿಚಾರ ಮಾಡಬೇಕಾಗ್ತದೆ. ವಿದ್ಯುತ್ ತಂತಿ ಎಲ್ಲರಿಗೂ ಅನಿವಾರ್ಯ, ಮತ್ತು ಅದರ ಮೂಲಕ ಸಾಕಷ್ಟು ಇನ್ಕಮ್ ಸರ್ಕಾರಕ್ಕೆ ಬರ್ತಾಯಿತ್ತು. ಆದರೆ ಏನಾಗಿದೆಪ್ಪ, ಈ ಒಂದು ಫ್ರೀ ಇದ್ದಾಗೆ ಅದು ಲಾಸ್ ಆಗ್ತಾಯಿದೆ. ಯಾಕಂದ್ರೆ ನಿರಂತರ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ತನ್ನು ಕೊಡೋದು ಕಷ್ಟದ ಕೆಲಸ ಯಾರಿಗೇ ಆದರೂ. ಆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಲಿಕ್ಕೆ ಒಂದು ರೀತಿ ಒಳ್ಳೆಯದು ಅನಿಸಿದ್ರು ಸಹಿತ ಇದೇ ಕಾರಣಕ್ಕಾಗಿನ ನೀವು ಅದರ ಬಿಲ್ ಹೆಚ್ಚು ಮಾಡ್ತಾ ಹೋದ್ರೆ ನೀವು ಕೊಟ್ಟಿದ್ದು ಸಾರ್ಥಕ ಆಗೋದಿಲ್ಲ ಅನ್ನೋಂಥ ಅರ್ಥವೂ ಅಲ್ಲದ. ಅಂದರೆ ಇದರ ಅರ್ಥ ನೀವು ಇದರಿಂದ ಫ್ರೀ ಕೊಟ್ಟಿದ್ದೀರಿ, ಒಂದು ರೀತಿ ಸಂತೋಷ ವಿಷಯ. ಆದರೆ ಇದು ನಿಮ್ಮ ಆರ್ಥಿಕತೆಗೆ ಹೊಡೆತ ಬೀಳ್ತಿದ್ರೆ ಇದ್ರ ಬಗ್ಗೆ ನೀವು ಮರು ಚಿಂತನೆ ಮಾಡಿದರೂ ಅಡ್ಡಿ ಇಲ್ಲ. ಆದರೆ ಜನರ ಮೇಲೆ ಎಲ್ಲಿದ್ದು ಹಾಕ್ಲಿಕ್ಕೆ ಹೋಗ್ಬಾರ್ದು ಟ್ಯಾಕ್ಸ. ಅದರಿಂದ ಮತ್ತಷ್ಟು ಜನಸಾಮಾನ್ಯ ತೊಂದರೆ ಅನುಭವಿಸುವಂಥ ಪ್ರಸಂಗ ಬರ್ತದೆ. ಮತ್ತು ವಿದ್ಯುತ್ ಅಂತ ಎಲ್ಲರಿಗೂ